ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಚಿನ್ನಿಗೌಡ. ಕೆಮ್ಮು ನೆಗಡಿ ಜ್ವರ ಅಂತ ಏನಾದರೂ ಸಾರ್ವಜನಿಕ ಆಸ್ಪತ್ರೆಗೆ ನೀವು ಹೋಗ್ಬಿಟ್ಟಿರ, ಅಲ್ಲಿ ನಿಮ್ಗೆ ಯಾವ ವೈದ್ಯರು ಕೂಡ ಸಿಗೋದಿಲ್ಲ. ಯಾಕಂದರೆ ಅವರು ಸಿಗೋದು ಮಾತ್ರ ಖಾಸಗಿ ಆಸ್ಪತ್ರೆ ಹಾಗೂ ಮನೆಯಲ್ಲಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಖಾಲಿ ಆಸ್ಪತ್ರೆ. ವೈದ್ಯಾಧಿಕಾರಿಗಳಿಲ್ಲದೆ ಬಿಕೋ ಎನ್ನುತ್ತಿದೆ ತಾಲೂಕು ಆಸ್ಪತ್ರೆ. ಹಾಜರಿ ಪುಸ್ತಕಕ್ಕಿಲ್ಲ ನೀತಿ ನಿಯಮ, ವೈದ್ಯಾಧಿಕಾರಿ ಮಾಡಿದ್ದೇ ಆಯಾಮ. ಸಿಂಧನೂರು ತಾಲೂಕಿನ ಕೇಂದ್ರ ಭಾಗದಲ್ಲಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯು ಅಕ್ಷರಶಃ ಖಾಲಿ ಆಸ್ಪತ್ರೆ ಎನಿಸುತ್ತಿದೆ. 9 ಜನ ವೈದ್ಯಾಧಿಕಾರಿಗಳು ಇದ್ದರೂ ಸೇವೆಗೆ ಸಿಗುವುದು ಮಾತ್ರ 2-3 ಅಷ್ಟೇ. ಮಿಕ್ಕವರು ಎಲ್ಲಿ ಇರ್ತಾರೆ ಅಂತ ಕೇಳಬೇಡಿ. 9 ಜನ ವೈದ್ಯರಲ್ಲಿ 3 ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದರೆ ಇನ್ನುಳಿದವರು ರಜೆಯ ನೆಪದಲ್ಲಿ ಆಚೆಯೇ ಇರುತ್ತಾರೆ. ಇದರ ಕುರಿತು ರಾಜ್ಯ ಮಟ್ಟದ ಸುದ್ದಿಯಾದರೂ ಕ್ಯಾರೆ ಎನ್ನದ ಅಧಿಕಾರಿಗಳು ತಾವು ನಡೆದದ್ದೇ ರಹದಾರಿ ಎಂಬಂತೆ ವರ್ತಿಸುತ್ತಾರೆ. ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಜಂಟಿ ನಿರ್ದೇಶಕರಿಂದ ಸಿಬ್ಬಂದಿಗಳಿಗೆ ಫುಲ್ ಕ್ಲಾಸ್. ಸ್ಥಳೀಯ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಡಾಕ್ಟರ್ ಅಮರಯ್ಯ ಅವರು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಇಲ್ಲದನ್ನು ಕಂಡು ಇದ್ದ ಸಿಬ್ಬಂದಿಯವರಿಗೆ ತರಾಟೆ ತೆಗೆದುಕೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಕಸ್ಮಿಕ ಭೇಟಿ ನೀಡಿದ್ದ ಡಾಕ್ಟರ್ ಅಮರಯ್ಯ ಅವರು ಸಿಬ್ಬಂದಿಗಳಿಗೆ ತರಾಟೆ ಯಾಕೆ ತೆಗೆದುಕೊಂಡ್ರು ಅಂತಾನ. ಹಾಗಿದ್ರೆ ಈ ಕಂಪ್ಲೀಟ್ ಕವರ್ ಸ್ಟೋರಿನ ನೋಡ್ಕೊಂಡು ಬನ್ನಿ. 9 ಜನ ಅಧಿಕಾರಿಗಳಲ್ಲಿ ಇದ್ದದ್ದು ಒಬ್ಬರೇ ಅಧಿಕಾರಿ. ಕಾರಣ ಕೇಳಿದ್ರೆ ಹೇಳಿದ್ರು ಕುಂಟು ನೆಪ. ರೋಗಿಗಳು ಔಷಧಿಗಳನ್ನು ಖಾಸಗಿ ಮೆಡಿಕಲ್ ಶಾಪ್ಗಳಿಂದಾನೇ ಕೊಂಡುಕೊಳ್ಳಬೇಕು. ಸುಶ್ರುತ ಕೋಣೆಯಲ್ಲಿ ಇಂಜೆಕ್ಷನ್ ಮೊದಲೇ ಫಿಲ್ ಮಾಡಿ ಇಡ್ತಾರೆ. ಹೌದು, ಡಾಕ್ಟರ್ ಅಮರಯ್ಯ ಅವರು ಬಂದಾಗ ಇದ್ದದ್ದು ಮಾತ್ರ ಒಬ್ಬರೇ ವೈದ್ಯಾಧಿಕಾರಿ. ಕಾರಣಗಳನ್ನು ಕೇಳಿದರೆ ಉಡಾಫೆಯ ಉತ್ತರ, ಕುಂಟು ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆಸ್ಪತ್ರೆಯನ್ನು ವೀಕ್ಷಿಸಿದ ಅವರು ರೋಗಿಯೊಬ್ಬರನ್ನು ಮಾತನಾಡಿಸಿ ಖಾಸಗಿ ಔಷಧಿ ಅಂಗಡಿಯಿಂದ ತಂದ ಔಷಧಿಯನ್ನು ಕಂಡು ಪಕ್ಕದಲ್ಲಿದ್ದ ವೈದ್ಯಾಧಿಕಾರಿಗಳಿಗೆ ಆ ಔಷಧಿ ಖರ್ಚನ್ನು ನಾವೇ ಕಟ್ಟುತ್ತೇವೆ ಎಂದು ಅಗ್ರಿಮೆಂಟ್ ಮಾಡಿಕೊಳ್ಳಿ ಎಂದು ತರಾಟೆಗೆ ತೆಗೆದುಕೊಂಡರು. ಎಲ್ಲಿ ಹೋಗ್ಯಾರ? ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಇಲ್ಲ ಸರ್, ಅದು ಮೇಡಮ್ ಇವತ್ತೇನೋ ಬಂದಿಲ್ಲ ಸರ್. ಮೇಡಮ್ ಯಾರು? ಅದಕ್ಕೆ ಇವತ್ತು ಡೆಲಿವರಿ ಆಗೈತಾ? 4 ದಿನ ಆಯ್ತಾ? ಇವತ್ತು ಡೆಲಿವರಿ ಆಗೈತಾ? 4 ದಿನ ಆಯ್ತಾ? ಅದಕ್ಕೆ ಕಾಮಣಿ ಆಗಿತ್ತು. ಯಾರು ಕಳಿಸಿದ್ರು ನಿಮಗೆ? ಸರ್, ಇದು ಕಾಮನ್ ಏನಂತೇಳಿ ಪ್ರತಿಯೊಂದು ಪೇಷಂಟ್ ಮಗನ ಪ್ರೈವೇಟ್ ಆಸ್ಪತ್ರೆಗೆ ಕಳಿಸ್ಬಿಡ್ತಾರೆ ಸರ್. ಅದು ಹೊರಗಡೆ ರೀ, ಇನ್ನೇನಿಲ್ಲ ಸರ್, ಅದು ಜವಾಬ್ದಾರಿ ಇಲ್ಲ ಸರ್. ಅಲ್ಲ ಈಗ ಅಲ್ರಿ, ನೀವು ಪ್ರೈವೇಟ್ ಕಳ್ಸಂಗಿತ್ತು, ಅವ್ರ ಫೀಸ್ ನೀವು ಕಟ್ಕೊಂಡು ದವಾಖಾನೆ. ಅಲ್ರಿ, ನೀವು ಪ್ರೈವೇಟ್ ಕಳ್ಸಂಗಿತ್ತು, ಅವ್ರ ಫೀಸ್ ನೀವು ಕಟ್ಕೊಂಡು ದವಾಖಾನೆ. ಅಲ್ರಿ, ನೀವು ಪ್ರೈವೇಟ್ ಕಳ್ಸಂಗಿತ್ತು, ಅವ್ರ ಫೀಸ್ ನೀವು ಕಟ್ಕೊಂಡು ದವಾಖಾನೆ. ಅವ್ರು ಪ್ರೈವೇಟ್ ಎಲ್ಲಿ ಹೋಗಲ್ಲ ಅಲ್ಲಿಗೆ ಹೋಗ್ತಾರೆ. ಅವರು ಅದರ ದುಡ್ಡು ನೀವು ಕಟ್ಕೋಬೇಕು. ಅದು ನೀವು ನಾಳೆ ಅಗ್ರಿಮೆಂಟ್ ಮಾಡ್ಕೊರಿ. ಅವ್ರು ಪ್ರೈವೇಟ್ ಎಲ್ಲಿ ಹೋಗಲ್ಲ ಅಲ್ಲಿಗೆ ಹೋಗ್ತಾರೆ. ಅವರು ಅದರ ದುಡ್ಡು ನೀವು ಕಟ್ಕೋಬೇಕು. ಅದು ನೀವು ನಾಳೆ ಅಗ್ರಿಮೆಂಟ್ ಮಾಡ್ಕೊರಿ. ಈ ಪಾಪುಗೆ ಹೊರಗಡೆ ತೋರಿಸ್ಕೊಂಡು ಬಂದರು. ಇದ್ರ ಖರ್ಚು ಯಾರು ಕೊಡೋದು? ಮುಂದುವರೆದು ಲೇಬರ್ ರೂಮ್ನಲ್ಲಿ ಪೂರ್ವಭಾವಿಯಾಗಿ ಇಂಜೆಕ್ಷನ್ ರೆಡಿ ಮಾಡಿದ್ದನ್ನು ಕಂಡು ಸಿಬ್ಬಂದಿಗಳಿಗೆ ನೀರಿಳಿಸಿದರು. ಈ ಕುರಿತಂತೆ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಡೆಲಿವರಿಗೆ 3,000, ಶಸ್ತ್ರಚಿಕಿತ್ಸೆಗೆ 5ರಿಂದ 8,000, ಬೆಡ್ ಶಿಫ್ಟ್ ಮಾಡಲು 500, ಸ್ವಚ್ಛ ಮಾಡೋ ಆಯ್ಗೆ 300 ಕೊಡಬೇಕು. ದಯವಿಟ್ಟು ಇತ್ತ ಗಮನ ಹರಿಸಿ. ಇಲ್ಲಿ ದುಡ್ಡಿಲ್ಲದೆ ಏನೂ ಕೆಲಸ ಆಗಲ್ಲ. ಇದಕ್ಕೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮೌಖಿಕ ದೂರು ನೀಡಿದರು. ಸಾರ್ವಜನಿಕರ ಬದುಕಿನ ಜೊತೆ ಆಟವಾಡುವ ಇಂತಹ ನಾಲಾಯಕ್ ಡಾಕ್ಟರ್ಗಳಿಗೆ ಡಾಕ್ಟರ್ ಅಮರಯ್ಯ ಅವರು ಬೀಸಿದ ಚಾಟಿ ಏಟಿನ ಪೆಟ್ಟು ಇಡೀ ಸಿಂಧನೂರಿನ ಜನತೆಗೆ ಸಂತಸವನ್ನು ತಂದುಕೊಟ್ಟಿದೆ. ಆದರೆ ಈ ಡಾಕ್ಟರ್ ಅಮರಯ್ಯ ಅವರ ಮುಂದಿನ ನಡೆ ಏನು, ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ.
ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ತಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಶುಭ ದಿನ. ಧನ್ಯವಾದಗಳು. ಚಿನ್ನಿಗೌಡ, ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ, ಸಿಂಧನೂರು. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.